ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಅವರು 1 ವರ್ಷ ಚಿನ್ನ ಖರೀದಿಸಬೇಡಿ, ಆನ್ಲೈನ್ ತರಗತಿ, ವರ್ಕ್ ಫ್ರಮ್ ಹೋಮ್ ಮತ್ತು ದೇಶದ ಎಲ್ಲ ನಾಗರಿಕರಿಗೂ ಒಂದಿಷ್ಟು ಟಾಸ್ಕ್ ಕೊಟ್ಟರಲ್ಲ, ಇದು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಮುಗಿಬಿದ್ದಿದೆ. ಮೋದಿ ಫೇಲ್ಯೂರು, ಇದೇನಾ ನಿಮ್ಮ ವಿದೇಶಾಂಗ ನೀತಿ, ಇದೇನಾ ನಿಮ್ಮ ಆರ್ಥಿಕತೆ ಅಂತೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಿದೆ. ಸಿದ್ದರಾಮಯ್ಯನವರು ತರಾಟೆಗೆ ತೊಗೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಗಮನಿಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ಗೆ ಅಸಲಿ ಶಾಕ್ ಎದುರಾಗಿದೆ ನೋಡಿ. ನರೇಂದ್ರ ಮೋದಿ ಫೇಲ್ ಅಂತಿರುವಂಥ ಕಾಂಗ್ರೆಸ್ಗೆ ಈಗ ಸೀಕ್ರೆಟ್ ಹೊರಬೀಳುವ ಮೂಲಕ ಭಾರೀ ಆಘಾತವೇ ಎದುರಾಗಿದೆ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನರೇಂದ್ರ ಮೋದಿಯವರು ಒಂದು ಸಲ ಸ್ಟೇಟ್ಮೆಂಟ್ ಕೊಟ್ಟು ಕರ್ನಾಟಕದಲ್ಲಿದ್ದಾಗ ಅದು ದೊಡ್ಡ ಸುದ್ದಿ ಆಯಿತು. ಕಾಂಗ್ರೆಸ್ ಟೀಕೆ ಮಾಡ್ತು. ಡೋಂಟ್ ಕೇರ್, ಮೋದಿಯವರು ಮತ್ತದನ್ನೇ ರಿಪೀಟ್ ಮಾಡ್ತಾರೆ, ಸಹಕರಿಸಿ. ಏನು ಯಾವಾಗಲೂ ಈ ಸಂಕಷ್ಟ ಅಂತ ಹೇಳ್ತಿಲ್ಲ, ಅಥವಾ ಈಗ ನಾವು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಬಿಟ್ಟಿದ್ದೀವಿ ಅಂತಲೂ ಹೇಳ್ತಿಲ್ಲ. ಬಟ್ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಾದಂಥ ಸಮಯ, ಎಲ್ಲರೂ ಸಾಥ್ ಕೊಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ತಕ್ಕಂತೆ ಜನರ ಚರ್ಚೆ, ಪರ ವಿರೋಧ ಎಲ್ಲ ಶುರುವಾಗುತ್ತೆ. ಕಾಂಗ್ರೆಸ್ಸು ಮುಗಿಬೀಳುತ್ತೆ. ಏನೇನಂದ್ರು, ರಾಹುಲ್ ಗಾಂಧಿಯವರು ಸಾರ್ವಜನಿಕರು ಕೆಲವೊಂದು ತ್ಯಾಗ ಮಾಡೋದಕ್ಕೆ ಮೋದಿಜಿ ಹೇಳಿದ್ದಾರೆ. ಚಿನ್ನ ಖರೀದಿ ಮಾಡಬೇಡಿ, ವಿದೇಶಕ್ಕೆ ಹೋಗಬೇಡಿ, ಪೆಟ್ರೋಲು, ಅಡುಗೆ ಎಣ್ಣೆ, ಗೊಬ್ಬರ ಬಳಕೆ ತಗ್ಗಿಸಿ ಅಂತ ಧರ್ಮೋಪದೇಶವನ್ನು ಮಾಡಿದ್ದಾರೆ ಪಾಪ ಅಂತ. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, ತಾವು ಮಾತ್ರ ಸೆಲೆಬ್ರೇಷನ್ನು, ಖರ್ಚು ವೆಚ್ಚ, ಅಡ್ವರ್ಟೈಸ್ಮೆಂಟು, ಮಾರ್ಕೆಟಿಂಗ್ ಎಲ್ಲ ಭರ್ಜರಿಯಾಗಿ ಮಾಡ್ಕೊಳ್ತಿದ್ದಾರೆ ತನ್ನ ಪ್ರಮೋಷನ್ಗೆ, ಜನಕ್ಕೆ ಮಾತ್ರ ಲಿಮಿಟೇಷನ್ಸ್ ಹಾಕಿದ್ದಾರೆ ಅಂತ. BJP ಅವರು ಹೇಳ್ತಿರೋದು, ಮಿತವ್ಯಯ ಮಾಡಿ ದೇಶದ ಒಳಿತಿಗಾಗಿ, ಜಗತ್ತಿಗೆ ಸಂಕಷ್ಟ ಎದುರಾಗಿದೆ ಅಂತ ಕರೆ ಕೊಡೋದು ತಪ್ಪೇನ್ರಿ ಅಂತ ಕಾಂಗ್ರೆಸ್ಸಿಗರು ಕೇಳ್ತಿದ್ದಾರೆ. ಈಗ ನೋಡಿ, ಹೊತ್ತಲ್ಲಿ ಇಂದಿರಾ ಗಾಂಧಿಯವರು ಏನು ಹೇಳಿದರು, ಇಂದಿರಾ ಗಾಂಧಿಯವರು PM ಆಗಿದ್ದಾಗ ಹೆಡ್ಲೈನ್ ಆಗಿತ್ತಿದು, ಸುಮ್ಮನೆ ಅಲ್ಲ. ಡೋಂಟ್ ಬೈ ಗೋಲ್ಡ್, ಇಂದಿರಾ ಟೆಲ್ಸ್ ಪೀಪಲ್, ಅಪೀಲ್ಸ್ ಫಾರ್ ನ್ಯಾಷನಲ್ ಡಿಸಿಪ್ಲಿನ್ ಅನ್ನುವಂತಹ ರಿಪೋರ್ಟ್ ಈಗ ಎಲ್ಲೆಡೆ ಜೋರಾಗಿ ಸದ್ದು ಮಾಡ್ತಿದೆ. ಇಂದಿರಾ ಗಾಂಧಿಯವರು ಈ ಆರ್ಡರ್ ಕೊಟ್ಟಿದ್ರು ಅಂತ ಒಂದು ಪೇಪರ್ ಕಟ್ಟಿಂಗ್ ಓಡಾಡ್ತಿರೋದು ಅದು ಫೇಕು, ಅದೆಲ್ಲ ಬಿಟ್ಟು ಹಾಕಿ. ಆದರೆ ಸ್ಟ್ರಿಕ್ಟ್ ಲೀಗಲ್ ಆ್ಯಕ್ಷನ್, ಗೋಲ್ಡ್ ಪರ್ಚೇಸ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಆ್ಯಕ್ಟನ್ನು ತಂದಿದ್ರು, 1967ನಲ್ಲಿ ಏನಾಗಿತ್ತು ಅನ್ನೋದಂತೂ ಸತ್ಯ, ಅದು ವಾಸ್ತವ. ಅದನ್ನೇ ದೇವೇಗೌಡರು ನಿನ್ನೆ ನೆನಪಿಸಿದ್ದಾರೆ. ಇತ್ತ ಮನಮೋಹನ್ ಸಿಂಗ್ ಅವ್ರು ಏನು ಹೇಳಿದರು, ಚಿದಂಬರಂ ಅವ್ರು ಏನು ಹೇಳಿದರು, ಪೆಟ್ರೋಲ್, ಡೀಸೆಲ್, ಫ್ಯೂಯಲ್ ಕನ್ಸಂಪ್ಷನ್ ಬಗ್ಗೆ ಮತ್ತು ಗೋಲ್ಡ್ ಪರ್ಚೇಸ್ ಬಗ್ಗೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಆ ವಿಡಿಯೋ ಬಿಟ್ಟು ಈಗ BJP ಟೈಟ್ ಸ್ಲ್ಯಾಪ್ ಕೊಡ್ತಾ ಇದೆ. ಮಾಡಿದ್ದೊಂದು ಹೇಳೋದು ಒಂದು, ಆ ಜನರ ದಾರಿ ತಪ್ಪಿಸೋದಕ್ಕೆ ಎಷ್ಟು ಚೀಪ್ ಪಾಲಿಟಿಕ್ಸ್ ಮಾಡ್ತೀರಿ ಅಂತ. ಪ್ಲೀಸ್ resist the temptation to buy gold, and we can have it for 6 months, 1 year. Almost minimal gold imports into the country. It will dramatically change the situation of the current account deficit. There has been a deterioration mainly on account of huge imports of gold, higher costs of crude oil imports, and recently of coal. On the export side, weak demand in our major markets has kept our exports from growing. Exports have been further hit by a collapse in iron ore exports. Taken together, these factors have made our current account deficit unsustainably large. Clearly, Madam, we need to reduce our appetite for gold, economize in the use of petroleum products, and take steps to increase our exports. ಫಾರಿನ್ ರಿಸರ್ವ್ಗೆ ಸಂಬಂಧಪಟ್ಟಂತೆ ದೊಡ್ಡ ಸಂಕಷ್ಟ ದೇಶಕ್ಕೆ ಎದುರಾಗಿದ್ದ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಏನು ಹೇಳಿದರು ದೇಶಕ್ಕೆ? ಸೊ ಇಂದಿರಾ ಗಾಂಧಿಯವರು ಹೇಳಿದರೆ ಅದು ವೇದವಾಕ್ಯ, ನರೇಂದ್ರ ಮೋದಿಯವರು ಹೇಳಿದರೆ ಧರ್ಮೋಪದೇಶನ ರಾಹುಲ್ ಗಾಂಧಿಯವರೇ ಅನ್ನುವ ಪ್ರಶ್ನೆಯನ್ನು ಈಗ ತಿರುಗಿಸಿ ಕೊಡ್ತಿದ್ದಾರೆ. ದೇಶಕ್ಕೆ ಸಂಕಷ್ಟ ಬಂದೊದಗಿದೆ ಅಂದರೆ ಬರೀ ಭಾರತಕ್ಕೆ ಸಂಕಷ್ಟ ಅಂತಲ್ಲ, ಇಡೀ ಜಗತ್ತು ನಿಭಾಯಿಸೋದಕ್ಕೆ ಆಗ್ತಿಲ್ಲ. ಬಟ್ ಭಾರತ ನಿಭಾಯಿಸ್ತಿದೆ. 69 ದಿನಗಳಿಗಾಗುವಷ್ಟು ಕ್ರೂಡ್ ಆಯಿಲು, LNG ಸ್ಟಾಕು, 45 ದಿನಗಳಿಗಾಗುವಷ್ಟು LPG ಸ್ಟಾಕು ಎಲ್ಲವೂ ಇದೆ. ದೇರ್ ಈಸ್ ನೋ ಸಪ್ಲೈ ಇಶ್ಯೂ ಅನ್ನೋದನ್ನು ಮತ್ತೊಮ್ಮೆ ಪೆಟ್ರೋಲಿಯಂ ಮಿನಿಸ್ಟ್ರಿ ವಿತ್ ನಂಬರ್ಸ್ ಖಚಿತಪಡಿಸ್ತಾ ಇದೆ. ಹಾಗೆ LPG ಪ್ರೊಡಕ್ಷನ್ನು 35,000 36,000 ಟನ್ ಪರ್ ಡೇ ಭಾರತದಲ್ಲೇ ಆಗ್ತಿದೆ. 54,000 ಟನ್ಸ್ ಅ ಡೇ, ಅದಕ್ಕೆ ಇನ್ಕ್ರೀಸ್ ಮಾಡಲಾಗ್ತಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ.
ಎಲ್ಲ ಬಗೆಯಲ್ಲೂ ಭಾರತ ಸಿದ್ಧವಾಗಿದೆ. ಆದರೆ ಯಾವುದಕ್ಕೂ ಭಾರತೀಯರ ಕಡೆಯಿಂದನೂ ಒಂದು ಪ್ರಯತ್ನ ಬೇಕಲ್ವ ಸಂಕಷ್ಟದಲ್ಲಿ. ಆ ಕರೆ ಕೊಟ್ಟಿದ್ದಾರೆ 1967ನಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಂದಿರಾ ಗಾಂಧಿಯವರು ಮಾಡಿದ್ದು. ಇದನ್ನೇ ನೆನಪಿಸ್ಕೊಳ್ಳಿ ಅಂತ ನೆನಪಿಸ್ತಿದ್ದಾರೆ. ಯಾರು ಗೋಲ್ಡ್ ಬೈ ಮಾಡಬೇಡಿ ಅಂತ ನ್ಯಾಷನಲ್ ಡಿಸಿಪ್ಲಿನ್ ಕಥೆಯನ್ನು ಇಂದಿರಾ ಗಾಂಧಿಯವರು ಹೇಳಿದ್ದು ನಿಮಗೆ ನೆನಪಿಲ್ವಾ? ಇಂಪೋರ್ಟ್ಸು ಮತ್ತು ಭಾರತದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಕ್ರೈಸಿಸ್ ಸೃಷ್ಟಿಯಾದಾಗ ಹಾಗಾದರೆ ಜನಕ್ಕೆ ಯಾಕೆ ಚೌಕಟ್ಟು ಹಾಕೋಕೆ ಬಂದಿದ್ರು ಇಂದಿರಾ ಗಾಂಧಿಯವರು ಅಂತ ಈಗ BJP ಕೂಡ ಮುಗಿಬಿದ್ದಿರೋದು. ಸೊ ನರೇಂದ್ರ ಮೋದಿಯವರು ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಯಾರಿಂದಲೂ ಭಾರತ ಅಲ್ಲಾಡಿಸೋದಕ್ಕೂ ಸಾಧ್ಯ ಇಲ್ಲ ಅಂತ BJPಗರು ಹೇಳ್ತಿರೋದು. ಇದು ಯೋಗಿ ಆದಿತ್ಯನಾಥ್ ಅವರು, ನರೇಂದ್ರ ಮೋದಿಯವರು ಎಲ್ಲ ಹೇಳ್ತಿರೋದು. ಸೋಮನಾಥದಲ್ಲಿ ವೇದ ಘೋಷಗಳ ಮೂಲಕ ನರೇಂದ್ರ ಮೋದಿಯವರು ಒಂದು ಕಡೆ ಅದ್ಧೂರಿ ಸ್ವಾಗತ ಆಗುತ್ತೆ, ಅಲ್ಲಿ ದೇಗುಲ ದರ್ಶನ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ, ಎಲ್ಲ ನಡೀತಿದೆ. ಮೋದಿಯವರು ಖರ್ಚು ಮಾಡ್ತಿದ್ದಾರೆ. ಜನ ಎಲ್ಲ ನಿಲ್ಲಿಸ್ಬಿಡಿ ಅಂತ ಯಾವುದೂ ಲಿಮಿಟೇಷನ್ಸ್ ಹಾಕಿಲ್ಲ. ಬದಲಿಗೆ ನಿಧಾನಕ್ಕೆ ನಾವು ಪರಿವರ್ತನೆ ಮಾಡ್ಕೊಳ್ಳೋಣ ಅನ್ನೋ ಕರೆ ಮಾತ್ರ ಕೊಟ್ಟಿರೋದು. ಅಲ್ಲಿ ಹಾರ್ಮೋಸಲ್ಲಿ ಏನು ಮಾಡಿದೆ ಭಾರತ ಅನ್ನೋ ಬಗ್ಗೆ ಈಗಾಗಲೇ ರಿಪೋರ್ಟನ್ನು ಮಾಡಿದ್ದೀವಿ. ಒಂದು ನಯಾ ಪೈಸೆ ಕೊಡಲ್ಲ. ಅದು ಅಂತಾರಾಷ್ಟ್ರೀಯ ಫ್ರೀ ಅಲ್ಲಿ ಗ್ಯಾಸ್ ಸಪ್ಲೈ, ಫ್ಯೂಯಲ್ ಸಪ್ಲೈ ಮಾರ್ಗ ಎಲ್ಲರಿಗೂ ಈಗ ದುಡ್ಡು ವಿಧಿಸೋದಕ್ಕೆ ಏನು ಪ್ರಯತ್ನ ಆಗ್ತಿದೆ. ಭಾರತ ಸೆಡ್ ಹೊಡೆದು ನಿಂತಿದೆ. ಬೇರೆ ಮಾರ್ಗಗಳಿಂದ ವ್ಯವಸ್ಥೆ ಮಾಡಿದ್ರೂ ಕೂಡ ಹಾರ್ಮೋಸು ತುಂಬ ಇಂಪಾರ್ಟೆಂಟು. ಅಲ್ಲೊಂದಿಷ್ಟು ಸಂಕಷ್ಟ ಎದುರಾಗಬಹುದು ಅನ್ನುವಂಥ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಮೋದಿ. ಇದರಿಂದ ಶೇರ್ ಮಾರ್ಕೆಟು, ಟೀಕೆ ಟಿಪ್ಪಣಿಗಳು, ರಾಜಕೀಯ ಸ್ಟೇಟ್ಮೆಂಟ್ಗಳು, ಏನೇ ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಿರಬಹುದು, ಅದೆಲ್ಲ ತಾತ್ಕಾಲಿಕ. ಬಟ್ ಭವಿಷ್ಯದ ಭದ್ರತೆಗಾಗಿ ನಾವು ಮಾನಸಿಕವಾಗಿ ಮತ್ತು ಒಂದಿಷ್ಟು ತಯಾರಿಯನ್ನು ಮಾಡ್ಕೊಳ್ಳೋಣ. ಭಾರತ ಎಲ್ಲದಕ್ಕೂ ಪ್ರಾಕ್ಟಿಕಲಿ ರೆಡಿ ಆಗಿದೆ ಅನ್ನೋದು ಕೂಡ ಈ ನಂಬರ್ಸಿಂದ ನಮಗೆ ಗೊತ್ತಾಗ್ತಾ ಇದೆ. ಸೊ ಇತಿಹಾಸವನ್ನು ಮರೆತು ಮೋದಿ ಫೇಲ್ಯೂರು, ಮೋದಿ ಟೀಕ್ಸೋದಕ್ಕೆ ಹೋಗಿ ಈಗ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ, ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಏನಾಗಿತ್ತು ಅನ್ನೋದನ್ನು ಈಗ BJP ಮುಗಿಬಿದ್ದಿರೋದು ಕಾಂಗ್ರೆಸ್ ವಿರುದ್ಧ. ನೋಡಿ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ, ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಖಾದ್ಯ ತೈಲ ಎಲ್ಲ ದುಬಾರಿಯಾಗಿ ದೇಶದ ಜನರ ನಿತ್ಯ ಜೀವನ ನಿರ್ವಹಣೆನೇ ಕಷ್ಟ ಆಗಿದೆ, ಪರದಾಡೋ ರೀತಿಯಾಗಿದೆ. ಕೇಂದ್ರದ ಎಡಬಿಡಂಗಿ ವಿದೇಶಾಂಗ ನೀತಿ ಇದಕ್ಕೆ ಕಾರಣ. ಇದಕ್ಕೆ ಯಾರನ್ನ ದೂರ್ತೀರಿ, ನೆಹರು ಅವರನ್ನು ಅಥವಾ ಇನ್ಯಾರನ್ನು ದೂರ್ತೀರಿ ಅಂತ ಸಿದ್ದರಾಮಯ್ಯನವ್ರು ವಾಗ್ದಾಳಿ ನಡೆಸ್ತಿದ್ದಾರೆ. ನಿಮ್ಮ ವೈಫಲ್ಯ ಇದು, ಎಲ್ಲದಕ್ಕೂ ನೆಹರು ಅವ್ರನ್ನ ದೂರ್ಕೊಂಡು ಕೂತ್ಕೋತಿರಲ್ಲ, ಈಗ ಯಾರನ್ನು ದೂರ್ತೀರಿ ಅಂತ ಸಿದ್ದರಾಮಯ್ಯ ತರಾಟೆಗೆ ತೊಗೊಂಡಿದ್ದಾರೆ. ಆದರೆ ಇವರದ್ದೇ ಕಾಲುಬುಡದಲ್ಲಿ ಈಗ ಇಂದಿರಾ ಗಾಂಧಿಯವರ ಹೆಡ್ಲೈನ್ಸ್ ಆಗಿತ್ತಲ್ಲ, ಅವಾಗ ಆ ಸುದ್ದಿ ತೆರೆದುಕೊಂಡು ಎಲ್ಲರೂ ಗಪ್ಚುಪ್ ಆಗುವಂತಾಗಿದೆ ಪರಿಸ್ಥಿತಿ. ಕಾದು ನೋಡೋಣ. ಇದು ತಾತ್ಕಾಲಿಕ ಸವಾಲು ಅಷ್ಟೇ ಭಾರತಕ್ಕೆ ಎದುರಾಗಿರೋದು. ಇನ್ಫ್ಯಾಕ್ಟ್ ಭಾರತ ಎಲ್ಲರಿಗಿಂತ ಅತ್ಯುತ್ತಮವಾಗಿ ಮ್ಯಾನೇಜ್ ಮಾಡಿದೆ. ಒನ್ಸ್ ಅಗೇನ್ ಇದನ್ನು ರಿಪೀಟ್ ಮಾಡ್ತಿದ್ದೀನಿ, ಇಡೀ ಜಗತ್ತು ಯಾವ ರಾಷ್ಟ್ರವೂ ಪಾಸ್ ಮಾಡ್ಕೊಳ್ಳೋದಷ್ಟು ಹಡಗನ್ನು ರಾಜತಾಂತ್ರಿಕ ಮಾತುಕತೆಯಲ್ಲೇ ಹಾರ್ಮೋಸಲ್ಲಿ ಪಾಸ್ ಮಾಡ್ಕೊಂಡಿದ್ದೀವಿ. 42ಕ್ಕೂ ಅಧಿಕ ರಾಷ್ಟ್ರಗಳ ಜೊತೆಗೆ ವಾಣಿಜ್ಯ ವಹಿವಾಟು ಒಪ್ಪಂದದ ಮೂಲಕ ನಮ್ಮ ಎನರ್ಜಿ ಸಪ್ಲೈ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಂಡಿದ್ದೀವಿ. ಹಾಗಿದ್ದೂ ಕೂಡ ಭವಿಷ್ಯದ ಸಂಕಷ್ಟಕ್ಕೆ ಮಾನಸಿಕವಾಗಿ ತಯಾರಾಗಬೇಕು. ಇದುವರೆಗೆ ಪೆಟ್ರೋಲ್, ಡೀಸೆಲ್ ವಿಚಾರದಲ್ಲಿ ಭಾರತ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಅನ್ನೋದೇ ಈ ಪರಿಸ್ಥಿತಿಯಲ್ಲಿ ಒಂದು ಮಿರಾಕಲ್ ಜಗತ್ತು ಮಾತಾಡ್ತಿರೋದು. ಮತ್ತು ಅದೆಲ್ಲದರ ಪರಿಣಾಮವೇ ನರೇಂದ್ರ ಮೋದಿ ಅವ್ರಿಗೆ ಭಾರತದ ಜನ ಚುನಾವಣೆ ಮೂಲಕ ಮುದ್ರೆ ಒತ್ತುತ್ತಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಸದ್ಯಕ್ಕೆ ನಮಗೆ ಯಾವುದೇ ಆರ್ಥಿಕ ಸಂಕಷ್ಟ ಎದುರಾಗಿಲ್ಲ. ಆದರೆ ಭವಿಷ್ಯಕ್ಕೆ ಒಂದಿಷ್ಟು ಜಾಗರೂಕತೆ ಅನಿವಾರ್ಯ ಅನ್ನೋ ಸಂದೇಶವಷ್ಟೇ ಬಿಟ್ಟರೆ ಇದು ಎಮರ್ಜೆನ್ಸಿ ಪ್ಯಾನಿಕ್ ಕಾಲ್ ಅಲ್ವೇ ಅಲ್ಲ ಅನ್ನೋದು ಈಗ ಕೇಂದ್ರ ಸರ್ಕಾರ ಕೊಡ್ತಿರುವಂತಹ ಕ್ಲಾರಿಟಿ. लेकिन साथियों, जब सप्लाई चेन पर संकट लगातार बना रहे तो हम कितने भी उपाय कर लें, मुश्किलें बढ़ती ही जाती है. इसलिए अब देश को सर्वोपरि रखते हुए, मां भारती को सर्वोपरि रखते हुए हमें एकजुट होकर के लड़ना होगा. हमें याद रखना है, देश के लिए मरना ही सिर्फ देशभक्ति नहीं होती है. देश के लिए जीना और देश के प्रति अपने कर्तव्यों को निभाना, वो भी देशभक्ति होती है. इसलिए वैश्विक संकट के इस समय में हमें कर्तव्यों को सर्वोपरि रखते हुए कुछ संकल्प लेने होंगे और उन संकल्पों को पूरे समर्पण भाव से पूरा करना होगा. जैसे एक बड़ा संकल्प है पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा.
शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है रेलवे की सर्विसेज से भेजे, ताकि इलेक्ट्रिक रेलवे होने के कारण पेट्रोल डीजल की जरूरत नहीं पड़ती है। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी। आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा। वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है। साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है। ಯಾವುದೇ ಟೀಕೆ ಟಿಪ್ಪಣಿ ತಲೆ ಕೆಡಿಸ್ಕೊಳ್ಳದೆ ಮತ್ತೆ ಮತ್ತೆ ಅದನ್ನೇ ಉಚ್ಚರಿಸ್ತಿದ್ದಾರೆ ನರೇಂದ್ರ ಮೋದಿ ಅವರು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.